ಸಿಎಂ ಸಿದ್ದರಾಮಯ್ಯನವರು ಬಿಜೆಪಿ ಮೇಲೆ ಸದಾ ಗೂಗ್ಲಿ ಅಂತಲೇ ವಿಶ್ಲೇಷಿಸಲಾಗ್ತಾ ಇರುವಂತಹ ಪ್ರತ್ಯೇಕ ಲಿಂಗಾಯತ ಧರ್ಮ ವಿವಾದದಲ್ಲಿ ಜನರ ನಾಡಿ ಮಿಡಿತ ಏನು? ಪ್ರತ್ಯೇಕ ಧರ್ಮಕ್ಕೆ ಯಾರೆಲ್ಲ ಸಹಮತ ಇದೆ? ಲಿಂಗಾಯತರಿಗಿಂತಲೂ ಕೂಡ ಪ್ರತ್ಯೇಕ ಧರ್ಮ ಯಾರಿಗೆ ಬೇಕಾಗಿತ್ತು? ಹಾಗಾದ್ರೆ ಕಾಂಗ್ರೆಸ್ಗೆ ಲಿಂಗಾಯತ ಧರ್ಮ ತಿರುಗುಬಾಣವಾಗುತ್ತಾ? ಈ ಎಲ್ಲಾ ವಿಷಯಗಳ ಬಗ್ಗೆ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ವೈಜ್ಞಾನಿಕ ಸಮೀಕ್ಷೆಯನ್ನ ನಡೆಸಿದೆ. ಬನ್ನಿ ನೋಡೋಣ. ಲಿಂಗಾಯತ ಪ್ರತ್ಯೇಕ ಧರ್ಮ ವಿವಾದ, ಕರ್ನಾಟಕದ ನಾಡಿ ಮಿಡಿತ ಏನು? ಚುನಾವಣಾ ಲಾಭದ ಲೆಕ್ಕಾಚಾರ ಹಾಕಿಕೊಂಡೇ ಸಿಎಂ ಸಿದ್ದರಾಮಯ್ಯ ಪ್ರತ್ಯೇಕ ಲಿಂಗಾಯತ ಅಸ್ತ್ರವನ್ನ ಬಿಜೆಪಿ ವಿರುದ್ಧ ಜಳಪಿಸಿದ್ದರು. ಬಿಜೆಪಿಯ ಲಿಂಗಾಯತ ವೋಟ್ ಬ್ಯಾಂಕ್ಗೆ ಕನ್ನ ಹಾಕುವ ಮಾಸ್ಟರ್ ಪ್ಲಾನ್ ಈ ತಂತ್ರದ ಹಿಂದಿತ್ತು. ಈ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿವಾದ ಯಾರಿಗೆ ಲಾಭ ತಂದುಕೊಡುತ್ತೆ ಅನ್ನೋ ಲೆಕ್ಕಾಚಾರ ರಾಜ್ಯಾದ್ಯಂತ ನಡೆಯುತ್ತಲೇ ಇದೆ. ಆದರೆ ಈ ಲೆಕ್ಕಾಚಾರವನ್ನ ವೈಜ್ಞಾನಿಕವಾಗಿ ಲೆಕ್ಕ ಹಾಕುವ ಕೆಲಸಕ್ಕೆ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಕೈ ಹಾಕಿತು. ಎಝೆಡ್ ರಿಸರ್ಚ್ ಸಂಸ್ಥೆಯ ಸಹಯೋಗದೊಂದಿಗೆ ಈ ವಿವಾದದ ಬಗ್ಗೆ ಜನರ ನಾಡಿ ಮಿಡಿತ ತಿಳಿದುಕೊಳ್ಳುವ ಮೆಗಾ ಸರ್ವೆಯ ವರದಿ ಇಲ್ಲಿದೆ ನೋಡಿ. ಅಂದುಕೊಂಡಂತಿಲ್ಲ ಸಿದ್ದು ಲೆಕ್ಕಾಚಾರ, ಸಹಮತಕ್ಕಿಂತಲೂ ವಿರೋಧವೇ ಹೆಚ್ಚು. ಸಿದ್ದರಾಮಯ್ಯ ಮತ್ತೆ ಮುಖ್ಯಮಂತ್ರಿಯಾಗೋದಕ್ಕೆ ಲಿಂಗಾಯತ ಪ್ರತ್ಯೇಕ ಧರ್ಮ ವಿವಾದ ಮಾಸ್ಟರ್ ಸ್ಟ್ರೋಕ್ ಆಗತ್ತೆ ಅನ್ನೋ ವಿಶ್ಲೇಷಣೆಗಳಿದ್ದವು. ಆದರೆ ಈ ವಿವಾದದಲ್ಲಿ ರಾಜ್ಯದ ಜನರ ಅಭಿಪ್ರಾಯ ಬೇರೆಯೇ ಇದೆ. ಲಿಂಗಾಯತ ಪ್ರತ್ಯೇಕ ಧರ್ಮ ಆಗಬೇಕಾ ಎಂಬ ಪ್ರಶ್ನೆಗೆ ಕರ್ನಾಟಕದ 16% ಜನ ಬೇಕು ಅಂತ ಹೇಳಿದ್ದಾರೆ. 55% ಜನ ಲಿಂಗಾಯತ ಪ್ರತ್ಯೇಕ ಧರ್ಮವಾಗೋದು ಬೇಡ ಎಂಬ ಉತ್ತರ ಕೊಟ್ಟಿದ್ದಾರೆ. 19% ಜನ ಆದ್ರೆ ಆಗಲಿ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು 9% ಜನ ಈ ವಿವಾದದ ಬಗ್ಗೆ ತಮಗೇನೂ ಗೊತ್ತಿಲ್ಲ ಅಂದಿದ್ದಾರೆ. ಪ್ರತ್ಯೇಕ ಧರ್ಮದ ಬಯಕೆ ಲಿಂಗಾಯತರಿಗಿಂತಲೂ ಇನ್ಯಾರಿಗೋ ಇತ್ತು. ಪ್ರತ್ಯೇಕ ಧರ್ಮದ ಬಗ್ಗೆ ಲಿಂಗಾಯತರು ಹೇಳೋದೇನು? ಪ್ರತ್ಯೇಕ ಲಿಂಗಾಯತ ಧರ್ಮವಾಗಬೇಕು ಅನ್ನೋ ಆಸೆ ಯಾವ ಸಮುದಾಯದವರಿಗಿತ್ತು ಅಂತ ತಿಳಿದುಕೊಳ್ಳುವ ಪ್ರಯತ್ನವನ್ನ ಸಮೀಕ್ಷೆಯಲ್ಲಿ ಮಾಡಲಾಗಿದೆ. ಇಲ್ಲಿ ಬಂದ ಉತ್ತರಗಳನ್ನ ನೋಡಿದ್ರೆ ನಿಮಗೆ ಆಶ್ಚರ್ಯವಾಗುತ್ತೆ. ಲಿಂಗಾಯತರಿಗಿಂತಲೂ ಬೇರೆ ಸಮುದಾಯಗಳಿಗೆ ಹೆಚ್ಚಿತ್ತು ಅನ್ನೋ ಸತ್ಯವನ್ನ ಸಮೀಕ್ಷೆ ಬಯಲಿಗೆ ಎಳೆದಿದೆ. ಲಿಂಗಾಯತ ಪ್ರತ್ಯೇಕ ಧರ್ಮವಾಗಲೇಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ ಲಿಂಗಾಯತರ ಸಂಖ್ಯೆ ಕೇವಲ 13% ಅಷ್ಟೇ. ಆದರೆ ಆಗಲಿ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದವರ ಸಂಖ್ಯೆ 17% ಅಷ್ಟೇ. ಆದರೆ ಪ್ರತ್ಯೇಕ ಲಿಂಗಾಯತ ಧರ್ಮವಾಗಬೇಕು ಅಂತ 23% ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ 24% ಜನ ಆದರೆ ಆಗಲಿ ಅಂತ ಹೇಳಿದ್ದಾರೆ. ಇನ್ನು 27% ಮುಸ್ಲಿಮರು ಲಿಂಗಾಯತ ಪ್ರತ್ಯೇಕ ಧರ್ಮವಾಗಬೇಕು ಅಂದಿದ್ರೆ 17% ಮುಸ್ಲಿಮರು ಆದರೆ ಆಗಲಿ ಎಂದಿದ್ದಾರೆ. ತಿರುಗುಬಾಣವಾಗುತ್ತಾ ಸಿದ್ದು ಅಸ್ತ್ರ? ಸಮೀಕ್ಷೆಯಲ್ಲಿ ಜನ ವ್ಯಕ್ತಪಡಿಸಿರೋ ಅಭಿಪ್ರಾಯಗಳನ್ನ ನೋಡಿದ್ರೆ ಸಿದ್ದರಾಮಯ್ಯನವರಿಗೆ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿವಾದ ಲಾಭ ತಂದುಕೊಡುವುದಕ್ಕಿಂತಲೂ ತಿರುಗುಬಾಣವಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಪ್ರತ್ಯೇಕ ಧರ್ಮದ ಬೇಡಿಕೆ ಲಿಂಗಾಯತ ಸಮುದಾಯದಲ್ಲೇ ತೀವ್ರವಾಗಿ ಇಲ್ಲ ಅನ್ನೋ ಅಭಿಪ್ರಾಯ ಸಮೀಕ್ಷೆಯಲ್ಲಿ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್.